ತಮಗೆಲ್ಲರಿಗೂ ಆನಂದಮಯ ಅಂತರ್ಮುಖ ಆತ್ಮಧ್ಯಾನಾಭ್ಯಾಸ ತರಗತಿಗೆ ಆಧಾರದ ಸ್ವಾಗತ. ಮಂಗಲಾಚರಣ. ಓಂಕಾರಂ ಬಿಂದು ಸಂಯುಕ್ತಂ ನಿತ್ಯಂ ಧ್ಯಾಯಂತಿ ಯೋಗಿನಃ ಮದಂ ಷದಂ ಚೈವ ಓಂಕಾರಾಯ ನಮೋ ನಮಃ. ಆತ್ಮಸ್ವರೂಪವ ತಿಳಿಯದೇನಾ ಪಡೆದೆನು ದುಃಖನಂತವನು, ತಿಳಿಸಿದರು ಆ ಸ್ವರೂಪವನು ಶ್ರೀ ಸದ್ಗುರು ಭಗವಂತರು. ನಮಿಸುವೆ ಆತ್ಮ ದೇವನಿಗೆ, ಅವನು ಸಿದ್ಧ ಸಮಾನನು. ಇದೇ ನನ್ನ ಇಷ್ಟ ಪ್ರಭು, ಶುದ್ಧಾತ್ಮನೇ ನಿಜ ಪರಮಾತ್ಮನು. ಸಿದ್ಧಾತಮವಿದೆ ನನ್ನಯ ಹೆಸರು, ಸಂವೇದನ ಒಂದೇ ನನ್ನಯ ರೂಪ. ಆತ್ಮ ಪ್ರದೇಶವು ನನ್ನ ನಿವಾಸವು, ದೊರೆಯುವುದಲ್ಲೇ ಪೂರ್ಣ ವಿಶ್ರಾಮವು. ಭವ ದುಃಖದಿ ಭಯಭೀತನ, ಬಯಸುವೆ ನಿಜ ಕಲ್ಯಾಣವನು. ಮಾಡುವೆ ಆತ್ಮನ ಧ್ಯಾನವನು, ಪಡೆಯುವೆ ಪದ ನಿರ್ವಾಣವನು. ಪಡೆಯುವೆ ಪದ ನಿರ್ವಾಣವನು. ಪಾದದಿಂದ ನೆತ್ತಿವರೆಗೆ ನನ್ನ ಅಸ್ತಿತ್ವ ಎಲ್ಲಿಂದ ಎಲ್ಲಿವರೆಗಿದೆ? ಜಡ ಶರೀರದಲ್ಲಿ ನನ್ನ ಅರಿವು, ನನ್ನ ಅನುಭವ ಎಲ್ಲಿಂದ ಎಲ್ಲಿವರೆಗೆ ಇದೆ? ನಾನು ಜಡ ಶರೀರದಲ್ಲಿ ಎಲ್ಲೆಲ್ಲಿ ಇದ್ದೇನೆ ಅನುಭವ ಮಾಡಿ. ಶಾಂತಿ ನೆಮ್ಮದಿ ಅನುಭವ ಮಾಡಿ. ನಾನು ಪಾದದಿಂದ ನೆತ್ತಿವರೆಗೆ ಅಸಂಖ್ಯಾತ ಪ್ರದೇಶ ದ್ರವ್ಯವಾಗಿದ್ದೇನೆ. ಗುಣಗಳು ನನ್ನ ಅಧೀನದಲ್ಲಿ, ನನ್ನ ಕ್ಷೇತ್ರದಲ್ಲಿ ಇರುತ್ತವೆ. ನಾನು ಪರ್ಯಾಯ ಸ್ವರೂಪನಲ್ಲ, ನಾನು ಗುಣಸ್ವರೂಪನೂ ಅಲ್ಲ. ನಾನು ಸ್ವದ್ರವ್ಯ ಕ್ಷೇತ್ರ ಕಾಲಭಾವ ಸ್ವರೂಪ. ಒಟ್ಟಾರೆ ನಾನು ಕ್ಷೇತ್ರ ಸ್ವರೂಪನಾಗಿದ್ದೇನೆ. ಕ್ಷೇತ್ರದಲ್ಲಿ ಗುಣ ಪರ್ಯಾಯಗಳಿರುತ್ತವೆ. ನಾನು ಪಾದದಿಂದ ನೆತ್ತಿವರೆಗೆ ನನ್ನ ಅಸ್ತಿತ್ವ. ಕಣ್ಣಿಗೆ ಕಾಣದಿದ್ದರೂ ಕೂಡ ನಾನು ಎಂಬ ಅರಿವು, ಅನುಭವ, ಫೀಲಿಂಗ್, ಜ್ಞಾನಾನುಭೂತಿ, ಸಂವೇದನ, ಸ್ವಸಂವಿತ್ತಿ, ಸ್ವಾನುಭವ. ನಾನು ಎಂಬ ಅನುಭವ ಪಾದದಿಂದ ನೆತ್ತಿವರೆಗೆ ಆಗ್ತಾ ಇದೆ. ಕಣ್ಣಿಗೆ ಕಾಣಿಸ್ತಾ ಇಲ್ಲ, ಕಿವಿಗೆ ಕೇಳಿಸ್ತಾ ಇಲ್ಲ, ನಾಲಿಗೆ ರುಚಿಗೆ ಬರುವುದಿಲ್ಲ, ಕೈಯಿಂದ ಮುಟ್ಲಿಕ್ಕಾಗ್ತಾ ಇಲ್ಲ, ವಾಸನೆ ತೆಗೆದುಕೊಳ್ಳಕ್ಕೆ ಸಾಧ್ಯವಿಲ್ಲ. ಅಂತಹ ನಾನು ಎಂಬ ಅರಿವು, ನಾನು ಎಂಬ ಅಸ್ತಿತ್ವ, ನಾನು ಎಂಬ ಫೀಲಿಂಗ್
ಅದು ಹೆಣದಲ್ಲಿ ಶವದಲ್ಲಿ ಇಲ್ಲ, ಅದೇ ನಾನು. ನಿಮ್ಮ ಅಸ್ತಿತ್ವ ಎಲ್ಲಿದೆ ನೋಡಿ. ಬೇಗ ಬೇಗ ನಿಮ್ಮ ಮನಸ್ಸನ್ನು ಪಾದ, ಹಸ್ತ, ತಲೆ, ಮಸ್ತಕ, ವಕ್ಷಸ್ಥಳ, ಬೆನ್ನು ಎಲ್ಲ ಕಡೆ ಓಡಾಡಿಸಿ. ಗುಣಗಳು, ಪರ್ಯಾಯಗಳು ಶುದ್ಧ ಅಶುದ್ಧ ಆಗ್ತಾ ಇರ್ತವೆ. ಅವು ಕರ್ಮದ ಅಪೇಕ್ಷೆಯಿಂದ ಶುದ್ಧ ಅಶುದ್ಧ ಆಗ್ತವೆ. ಆದರೆ ನಾನು ಕರ್ಮ ನಿರಪೇಕ್ಷ. ನನ್ನಲ್ಲಿ ಕರ್ಮದ ಯಾವ ಆಟವೂ ನಡೆಯುವುದಿಲ್ಲ. ನಾನು ಪಾದದಿಂದ ನೆತ್ತಿವರೆಗೆ ಅಸ್ತಿತ್ವ ಸ್ವರೂಪನಾಗಿದ್ದೇನೆ. ನಾನು ಕ್ಷೇತ್ರ ಸ್ವರೂಪನಾಗಿದ್ದೇನೆ. ಕ್ಷೇತ್ರ ಎಂದಿಗೂ ಅಶುದ್ಧವಾಗುವುದಿಲ್ಲ. ಯಾವ ಗತಿಯಲ್ಲಿ ಹೋಗಲಿ, ಯಾವ ಯೋನಿಯಲ್ಲಿ ಹೋಗಲಿ, ಯಾವ ಶರೀರದಲ್ಲಿ ಹೋಗಲಿ, ಆತ್ಮನ ಪ್ರದೇಶಗಳು ಎಂದೆಂದಿಗೂ ಅಶುದ್ಧವಾಗಿಯೇ ಇಲ್ಲ. ನೀರು ಹಾಲಲ್ಲಿ ಇರಲಿ, ಎಣ್ಣೆ ಒಳಗಿರಲಿ, ಕಲ್ಲಲ್ಲಿ ಇರಲಿ, ಮಣ್ಣಲ್ಲಿ ಇರಲಿ, ನೀರು ಜಲ ಎಲ್ಲೇ ಇರಲಿ, ಜಲ ತನ್ನ ಸ್ವರೂಪವನ್ನು ಬಿಡುವುದಿಲ್ಲ. ಅದರ ಸ್ವರೂಪ ಶೀತಲ, ಅದರ ಸ್ವರೂಪ ಆವೆ. ಅದು ಆವೆಯಾಗಿ ಹೋಗುತ್ತೆ, ಆವೆ ರೂಪದಲ್ಲಿ ಇರುತ್ತೆ. ಹಾಗೆ ಅದೇ ರೀತಿ ನಾನು ಅಸಂಖ್ಯಾತ ಪ್ರದೇಶ ಅಸ್ತಿತ್ವ, ನಾನು ಶುದ್ಧಾತ್ಮ ದ್ರವ್ಯ. ಯಾವ ಶರೀರಕ್ಕೆ, ಯಾವ ಕರ್ಮಕ್ಕೆ, ಯಾವ ವಿಕಾರಕ್ಕೆ ನಾನು ಅಂಟಿಕೊಳ್ಳುವುದಿಲ್ಲ. ನನಗಾವುದು ಅಂಟಿಕೊಳ್ಳುವುದಿಲ್ಲ. ಶಾಂತಿ, ನೆಮ್ಮದಿ, ಆನಂದ ಆನಂದ ಆನಂದ. ನಿಟ್ಟುಸಿರು ಬಿಡಿ. ನಿಮ್ಮ ಕಾಲುಗಳನ್ನು ಮುಂದಕ್ಕೆ ಚಾಚಿ, ಕಾಲುಗಳ ಬೆರಳುಗಳನ್ನು ಅಲುಗಾಡಿಸ್ತಾ ಕೇವಲ ಬೆರಳಿನ ಮೇಲೆ ಮನಸ್ಸಿಡಿ. ಭೋಗವಾಗಲಿ ಯೋಗವಾಗಲಿ, ಪುಣ್ಯವಾಗಲಿ ಪಾಪವಾಗಲಿ,
ಸದಾ ನಿನ್ನ ಸ್ಪರ್ಶ ಸಂಯೋಗವಾದರೆ ಸಾಕು. ಅದೇ ಮುಕ್ತಿ. ಭೋಗದಲ್ಲಿ ಯೋಗ, ಅದೇ ಭೋಗದಲ್ಲಿ ಯೋಗ, ಅದೇ ಪುಣ್ಯದಲ್ಲಿ ಪವಿತ್ರತೆ, ಅದೇ ಪುಣ್ಯ ಪಾಪಗಳಲ್ಲಿ ಧರ್ಮ. ನಾನು ಸಂಸಾರಸ್ಥನಾಗಿದ್ದರಿಂದ ಪುಣ್ಯ ಪಾಪಗಳು ಅನಿವಾರ್ಯವಾಗಿವೆ ಕೆಲವೊಂದು. ಅಂತಹ ಪುಣ್ಯ ಪಾಪ ಕಾರ್ಯಗಳಲ್ಲೂ ಕೂಡ ನಾನು ನಿನ್ನ ಸಂವೇದನೆ, ನಿನ್ನ ಅಸ್ತಿತ್ವ ಅರಿವು ಅನುಭವ ಮಾಡ್ತಾ ಇದ್ದರೆ ಅದೇ ಭೋಗದಿಂದ ಯೋಗ, ಅದೇ ಪುಣ್ಯದಿಂದ ಧರ್ಮ, ಅದೇ ಪುಣ್ಯ ಪಾಪರಹಿತ ಧರ್ಮ, ಪವಿತ್ರತೆ, ನಿರ್ದೋಷತೆ, ಶುದ್ಧತೆ. ಒಂದೊಂದು ಬೆರಳನ್ನು ಮನಸ್ಸಲ್ಲಿ ನೆನೆಸಿಕೊಳ್ಳುತ್ತಾ ಅಲ್ಲಿರುವ ಆತ್ಮ ಪ್ರದೇಶಗಳ ಮೇಲೆ ಮನಸ್ಸಿಡೀ ಒಂದೊಂದು ಬೆರಳನ್ನು ಅಲುಗಾಡಿಸುತ್ತಾ ಅಥವಾ ಮನಸ್ಸಲ್ಲಿ ಅದನ್ನು ನೆನೆಸಿಕೊಳ್ಳುತ್ತಾ ಹೆಬ್ಬೆರಳು, ಎಡಗಾಲಿನ ಹೆಬ್ಬೆರಳು, ಎಡಗಾಲಿನ ಹೆಬ್ಬೆರಳು ಮೊದಲ ಬೆರಳು, ನಿಧಾನವಾಗಿ ಅಲುಗಾಡಿಸ್ತಾ ಅದರ ಮೇಲೆ ಮನಸ್ಸಿಡಿ. ಕಣ್ಣಲ್ಲಿ ಜಡ ಶರೀರದ ಅಂಗಗಳ ಆಕಾರ ಬಣ್ಣವನ್ನು ತೆರಬೇಡಿ. ಎರಡನೇ ಬೆರಳು ಎಡಗಾಲಿನ, ಎಡಗಾಲಿನ ಮೂರನೇ ಬೆರಳು, ನಾಲ್ಕನೇ ಬೆರಳು ಎಡಗಾಲು. ಮನಸ್ಸಿನಿಂದ ಮಸಾಜ್ ಮಾಡ್ತಾ ಅಥವಾ ಬೆರಳುಗಳಿಂದ ಮಸಾಜ್ ಮಾಡ್ತಾ ಆತ್ಮನ ಧ್ಯಾನಾಭ್ಯಾಸವೇ ಧ್ಯಾನ ಸಿದ್ಧಿಗೆ ಮೂಲವಾಗಿದೆ. ಧ್ಯಾನಾಭ್ಯಾಸವಿಲ್ಲದೆ ಧ್ಯಾನ ಮಾಡಲು ಸಾಧ್ಯವಿಲ್ಲ. ಧ್ಯಾನಾಭ್ಯಾಸ ಮಾಡದೆ ಧ್ಯಾನ ಸಿದ್ಧಿ ಆಗುವುದಿಲ್ಲ. ಎಂತಿಂಥ ದೊಡ್ಡ ದೊಡ್ಡ ಮಹಾಮುನಿಗಳು ಕೂಡ, ತೀರ್ಥಂಕರ ಮಹಾಮುನಿಗಳು ಕೂಡ ಅಭ್ಯಾಸ ಮಾಡಬೇಕಾಗ್ತದೆ. ತದ್ಭವ ಮೋಕ್ಷಗಾಮಿಗಳೂ ಕೂಡ ಕಠಿಣ ತಪಶ್ಚರಣ ಅಭ್ಯಾಸವನ್ನು ನೂರಾರು ಸಾವಿರಾರು ವರ್ಷಗಳವರೆಗೆ ಮಾಡ್ತಾರೆ. ಭರತ ಚಕ್ರವರ್ತಿಯಂತಹ ಮಹಾ ತಪಸ್ವಿ, ಮಹಾ ಆತ್ಮಜ್ಞಾನಿಯಂತಹ ಬಹಳ ವಿರಳ ಜನರು ಅಂತರ ಮುಹೂರ್ತದಲ್ಲಿ ಮುಕ್ತಿಗೆ ಹೋಗ್ತಾರೆ. ಹೇ ಭಗವಂತ ಶುದ್ಧಾತ್ಮ, ನಿಜ ಪರಮಾತ್ಮ,
ನನಗೆ ಸದಾ ನಿನ್ನ ಸಾನ್ನಿಧ್ಯ, ನಿನ್ನಲ್ಲಿ ಲೀನವಾಗುವ ಶಕ್ತಿ, ಸಾಮರ್ಥ್ಯ, ಮನಸ್ಸನ್ನು ಕೊಡಪ್ಪ. ನನಗೆ ನಿನ್ನ ಆಶೀರ್ವಾದ, ನಿನ್ನ ಸಾನ್ನಿಧ್ಯವೊಂದು ಸಾಕು. ಶಾಂತಿ ಶಾಂತಿ ಅನುಭವ ಮಾಡಿ. ಆನಂದ ಆನಂದ ಅನುಭವ ಮಾಡಿ. ಆತ್ಮನ ಧ್ಯಾನಾಭ್ಯಾಸದಲ್ಲಿ ಅನುಭವ ಆಗ್ತಕ್ಕಂತಹ ಆನಂದ, ನೆಮ್ಮದಿ, ಸುಖ, ಶಾಂತಿ ಅದು ಸಂಸಾರದ ಯಾವ ವಸ್ತುಗಳಲ್ಲೂ ಇಲ್ಲ. ಅದು ಕೇವಲ ಆತ್ಮನಲ್ಲಿ ಮಾತ್ರ ಇರುವುದು. ಆತ್ಮನ ಸುಖವನ್ನೇ ಮೋಕ್ಷ ಸುಖ ಎಂದು ಹೇಳುತ್ತಾರೆ. ಮೋಕ್ಷದಲ್ಲಿ ಬೇರಾವ ಸುಖವಿಲ್ಲ. ಆತ್ಮನಲ್ಲಿ ಪರಿಪೂರ್ಣವಾದ ಪರ್ಮನೆಂಟ್ ಆದ ಲೀನತೆಯನ್ನು ಮೋಕ್ಷ ಅಂತ ಹೇಳ್ತಾರೆ. ಮತ್ತೆ ಎಂದೆಂದಿಗೂ ಆತ್ಮನಿಂದ ಉಪಯೋಗ ಭ್ರಷ್ಟವಾಗದು. ಅದೇ ಮೋಕ್ಷ. ಅದು ಕ್ಷೇತ್ರದಿಂದಾಗಿ ಊರ್ಧ್ವಗಮನ ಮಾಡಿ ಕ್ಷೇತ್ರದ ದೃಷ್ಟಿಯಿಂದ ಲೋಕದ ತುತ್ತ ತುದಿಯಲ್ಲಿ ಹೋಗ್ತದೆ. ನಿಮ್ಮ ಕೈ ಬೆರಳುಗಳೆಲ್ಲಿವೆ ನೋಡಿ. ಕೈ ಬೆರಳಿನ ಮೇಲೆ ಮನಸ್ಸಿಡಿ. ಒಂದೊಂದು ಬೆರಳು. ಎಡಗೈ ನಾನು ಮಾಡಿಸಿದೆ, ನೀವು ಬಲಗೈ ಮಾಡಿರಬಹುದು. ಅದೇ ರೀತಿ ಈಗ ನಾವು ಬಲಗೈಯನ್ನು ಮಾಡಿಸ್ತೇನೆ, ಎಡಗೈ ನೀವೇ ಮಾಡಬೇಕು. ಬಲಗೈ ಹೆಬ್ಬೆರಳು ಒಂದೊಂದು ಬೆರಳನ್ನು ಅಲುಗಾಡಿಸ್ತಾ ಒಂದೊಂದು ಬೆರಳಿನ ಮೇಲೆ ಮನಸ್ಸಿಡಿ. ನಿಧಾನವಾಗಿ ಅಲುಗಾಡಿಸಿ. ನಿಧಾನವಾಗಿ ಅಲುಗಾಡಿಸೋದ್ರಿಂದ ಮನಸ್ಸು ಬಹಳ ಏಕಾಗ್ರ, ಬಹಳ ಸ್ಥಿರ, ಬಹಳ ಸೂಕ್ಷ್ಮವಾಗುತ್ತೆ. ಬೇಗ ಬೇಗ ಅಲುಗಾಡಿಸಿದರೆ ಗೊತ್ತಾಗ್ಬಿಡುತ್ತೆ. ಅದೇ ನಿಧಾನಕ್ಕೆ ಅಲುಗಾಡಿಸಿದರೆ ಗೊತ್ತಾಗಲ್ಲ ಸಂವೇದನ. ಅಲ್ಲಿ ಹೆಚ್ಚಿನ ಪರಿಶ್ರಮ, ಪುರುಷಾರ್ಥ, ಕಷ್ಟಪಟ್ಟು ಮನಸ್ಸಿಡಬೇಕಾಗ್ತದೆ. ಆನಂದ 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 ಅನುಭವ ಮಾಡಿ. ಯಾವ ಪುಣ್ಯ ಪಾಪಗಳಿಲ್ಲ. ಅನುಭವವೇ ದೇವಶಾಸ್ತ್ರ ಗುರು, ಅನುಭವವೇ ಧರ್ಮ, ಅನುಭವವೇ ಮೋಕ್ಷ ಮಾರ್ಗ, ಅನುಭವವೇ ಮೋಕ್ಷ ಸ್ವರೂಪ.
ಸಮಯಸಾರ ನಾಟಕ ಗ್ರಂಥದಲ್ಲಿ ಪಂಡಿತ್ ಬನಾರಸಿದಾಸರು ಹೇಳ್ತಾರೆ, ಅನುಭವವೇ ಆನಂದದ ಬಾವಿ, ಅನುಭವವೇ ಮೋಕ್ಷ ಮಾರ್ಗ, ಅನುಭವವೇ ರಸದ ಬಾವಿ, ಅನುಭವವೇ ಮೋಕ್ಷದ ಮಾರ್ಗ, ಅನುಭವವೇ ಮೋಕ್ಷ ಸ್ವರೂಪ. ಹಾಗಾಗಿ ಯಾವಾಲ ಗೋಪಾಲ ಅಜ್ಞಾನಿ ಮಿಥ್ಯಾದೃಷ್ಟಿ ಸಮಯದೃಷ್ಟಿ ಎಲ್ಲರಿಗೂ ಆತ್ಮ ಅನುಭವ ಆಗ್ತಾ ಇದ್ದಾನೆ. ನಾನು ಎಂಬ ಅರಿವು ಅನುಭವ ರೂಪದಲ್ಲಿ, ಬಾಡಿ ಫೀಲಿಂಗ್ ರೂಪದಲ್ಲಿ ಆತ್ಮ ಎಲ್ಲರಿಗೂ ಅನುಭವದಲ್ಲಿ ಬರ್ತಾ ಇದ್ದಾನೆ. ಬಾಡಿ ಫೀಲಿಂಗ್ ರೂಪದಲ್ಲಿ ಲೋಕದಲ್ಲಿ ಅದನ್ನು ಬಾಡಿ ಫೀಲಿಂಗ್ ಅಂತ ಹೇಳ್ತಾರೆ, ಅದನ್ನೇ ಜೈನ ಧರ್ಮದಲ್ಲಿ ಆತ್ಮ ಫೀಲಿಂಗ್ ಅಂತ ಹೇಳ್ತಾರೆ. ವ್ಯವಹಾರ ಭಾಷೆಯಲ್ಲಿ ಬಾಡಿ ಫೀಲಿಂಗ್, ನಿಶ್ಚಯ ಭಾಷೆಯಲ್ಲಿ ಸೋಲ್ ಫೀಲಿಂಗ್. ಅದು ನಿಜಕ್ಕೂ ವ್ಯವಹಾರ ಭಾಷೆಯಲ್ಲೂ ಕೂಡ ಬಾಡಿ ಫೀಲಿಂಗ್ ಅಲ್ಲವೇ ಅಲ್ಲ. ಅದು ಲೋಕದಲ್ಲಿ ಅಜ್ಞಾನಿಗಳು ಹೇಳ್ತಕ್ಕಂಥದ್ದು. ನನಗೆ ಶರೀರ ಸಂವೇದನೆ, ಶರೀರ ಅನುಭವ ಆಗ್ತಾಯಿದೆ, ನನಗೆ ಇವರ ಸ್ಪರ್ಶ ಆಗ್ತಾಯಿದೆ, ನನಗೆ ಚರ್ಮದ ಸ್ಪರ್ಶ ಆಗ್ತಾಯಿದೆ, ನನಗೆ ಸ್ಪರ್ಶನೇಂದ್ರಿಯ ಅನುಭವ ಆಗ್ತಾಯಿದೆ ಅಂತ ಅಜ್ಞಾನಿಗಳು ಹೇಳ್ತಾರೆ. ಆದರೆ ಜ್ಞಾನಿಗಳು ಹೇಳ್ತಾರೆ, ಇಲ್ಲ, ಅದು ಆತ್ಮನ ಅನುಭವ, ಆತ್ಮನಿಂದ ಆತ್ಮನಲ್ಲಿ, ಆತ್ಮನಿಗಾಗಿ, ಆತ್ಮನಗೋಸ್ಕರ, ಆತ್ಮನಲ್ಲಿ ಆತ್ಮನ ಅನುಭವ, ಆತ್ಮನೇ ಆತ್ಮನ ಅನುಭವವನ್ನು ಮಾಡ್ತಾನೆ. ಶಾಂತಿ ನೆಮ್ಮದಿ ಅನುಭವ ಮಾಡಿ. ಬಲಗೈ ಎರಡನೇ ಬೆರಳು, ತೋರ್ ಬೆರಳು ನಿಧಾನಕ್ಕೆ ಅಡಗಾಳಿಸ್ತಾ ಬಲಗೈ ಮೂರನೇ ಬೆರಳು, ಬಲಗೈ ನಾಲ್ಕನೇ ಬೆರಳು, ಬಲಗೈ ಐದನೇ ಬೆರಳು ಕಿರು ಬೆರಳು. ನೋಡಿ, ನಾವು ನಮ್ಮ ಜೊತೆಗೆ ಕೂಡಿದಾಗ, ನಮ್ಮ ಮನಸ್ಸನ್ನು ನಮ್ಮ ಮೇಲೆ ಇಟ್ಟಾಗ, ಅಂದರೆ ನಮ್ಮ ಮನಸ್ಸನ್ನು ನಮ್ಮ ಆತ್ಮನ ಮೇಲಿಟ್ಟಾಗ, ನಮ್ಮ ಆತ್ಮನ ಅಸ್ತಿತ್ವ ಪ್ರದೇಶ ಕ್ಷೇತ್ರದ ಮೇಲಿಟ್ಟಾಗ ಎಷ್ಟು ಆನಂದ ಅನುಭವ ಆಗ್ತದೆ. ತಾನು ತನ್ನ ಜೊತೆಗೆ ಕೂಡಿದರೆ ಎಷ್ಟು ಆನಂದ, ನಿರ್ಭಯ, ಆಶ್ರಯ, ರಕ್ಷಣೆ ಅನುಭವ ಆಗ್ತದೆ. ಅದೇ ಮನಸ್ಸು ಪರರ ಮೇಲೆ ಹೋದಾಗ ಎಷ್ಟು ಭಯ, ಆತಂಕ, ಕಷ್ಟ, ಉಪಸರ್ಗ ಅನುಭವ ಆಗ್ತದೆ ನೋಡಿ. ಅದಕ್ಕೆ ನಾವು ಹೆಚ್ಚಿನ ಸಮಯ ನಮ್ಮ ಜೊತೆಗೆ ನಾವು ಕೂಡಿರೋಣ. ಜೀವನದಲ್ಲಿ ನಾವು ನೀವು ಮಾಡಿದ ಪುಣ್ಯ ಪಾಪ ಕರ್ಮಗಳನ್ನು ಫಲವನ್ನು ನೀವು ಅನಿವಾರ್ಯವಾಗಿ ಭೋಗಿಸಲೇಬೇಕಾಗ್ತದೆ. ಆದರೆ ನಾವು ಈ ರೀತಿ ಅಂತರ್ಮುಖ ಧ್ಯಾನಾಭ್ಯಾಸ ಮಾಡಿದಾಗ ಏನೊಂದು ಅನಂತರದಲ್ಲಿ ಬಂದು ಕಾಡುವ ಫಲವನ್ನು ಕೊಟ್ಟು ಕಷ್ಟವನ್ನು ಕೊಡ್ತಕ್ಕಂತಹ ಏನೊಂದು ಕರ್ಮಗಳಿವೆ, ಆ ಕರ್ಮಗಳು
ಉದಯಕ್ಕೆ ಬಂದು ಫಲವನ್ನು ಕೊಡುವ ಮೊದಲೇ ನಷ್ಟವಾಗಿ ಹೋಗ್ತವೆ. ಅಂತಹ ಶಕ್ತಿ ಕರ್ಮವನ್ನು ಅದು ಬಂದು ಫಲವನ್ನು ಕೊಡುವ ಮೊದಲೇ ಅದನ್ನು ಕಾಯಿ ಇದ್ದಾಗಲೇ ಅದನ್ನು ಹಣ್ಣು ಮಾಡಿ ಅದನ್ನು ನಷ್ಟಗೊಳಿಸುವಂತಹ ಶಕ್ತಿ ಆತ್ಮನ ಧ್ಯಾನಾಭ್ಯಾಸಕ್ಕೆ ಇದೆ. ಅದಕ್ಕೆ ಧ್ಯಾನವನ್ನು ಅಗ್ನಿ ಎಂದು ಹೇಳುತ್ತಾರೆ. ಇನ್ನಾವುದನ್ನು ಜ್ಞಾನವನ್ನು ಅಗ್ನಿ ಎಂದು ಹೇಳುವುದಿಲ್ಲ, ಧ್ಯಾನವನ್ನು ಮಾತ್ರ ಅಗ್ನಿ ಎಂದು ಹೇಳುತ್ತಾರೆ. ಧ್ಯಾನದಿಂದಲೇ ಜ್ಞಾನ, ಜ್ಞಾನದಿಂದ ಧ್ಯಾನವಲ್ಲ, ಜ್ಞಾನದಿಂದ ಧ್ಯಾನವಲ್ಲ, ಧ್ಯಾನದಿಂದ ಜ್ಞಾನ, ಜ್ಞಾನದಿಂದ ಸರ್ವಜ್ಞ ಶಕ್ತಿ ಪ್ರಕಟವಾಗುವುದಿಲ್ಲ, ವೀತರಾಗತೆ ಪ್ರಕಟವಾಗುವುದಿಲ್ಲ. ಧ್ಯಾನದಿಂದ ಸರ್ವಜ್ಞ ಶಕ್ತಿ ಪ್ರಕಟವಾಗುತ್ತದೆ, ವೀತರಾಗತೆ ಪ್ರಕಟವಾಗುತ್ತದೆ. ಸೊ ಹಾಗೆ ಆತ್ಮನ ಅನುಭವದ ಧ್ಯಾನಾಭ್ಯಾಸದ ಅಭ್ಯಾಸ ಮಾಡಿ ಆನಂದ 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 ಅನುಭವ ಮಾಡಿ. ಯಾವ ಚಿಂತೆ ವಿಚಾರವಿಲ್ಲ. ನಾನು ಶುದ್ಧ ಜಾತಿಯ ಶುದ್ಧಾತ್ಮ, ನನ್ನ ಸ್ವರೂಪವನ್ನು ಮರೆತು ತಿರಸ್ಕರಿಸಿ ನಾನು ಸಂಸಾರದಲ್ಲಿ ಅನಂತ ದುಃಖವನ್ನು ಅನುಭವಿಸ್ತಾ ಇದ್ದೇನೆ. ನನಗೆ ಈಗ ಆತ್ಮನ ಸ್ವರೂಪ ಸಿಕ್ಕಿದೆ, ಪಾದದಿಂದ ನೆತ್ತಿವರೆಗೆ ನಾನು ಎಂಬ ಅನುಭವ. ಇನ್ನು ಇದನ್ನು ನಾನು ಎಂದಿಗೂ ಬಿಡಲಾರೆ. ನಾನು ಇನ್ನು ಸದಾ ಅದರ ಮೇಲೆ ಮನಸ್ಸಿಡ್ತಾ ನನ್ನ ಜೀವನವನ್ನು ಕಳೀತೇನೆ, ಕಾಲವನ್ನು ಕಳೀತೇನೆ. ನಾನು ಆತ್ಮನಲ್ಲಿ ಲೀನವಾಗುವುದೊಂದೇ ನನ್ನ ಕೆಲಸ, ಕಾಯಕ, ಪುರುಷಾರ್ಥ. ಫಲ ನನ್ನ ಕೈಯಲ್ಲಿಲ್ಲ. ಫಲ ಸಾಧನೆಯೊಳಗೆ ಗರ್ಭಿತವಾಗಿದೆ. ಸಾಧನೆಯಲ್ಲಿಯೇ ಫಲವಿರುತ್ತದೆ. ಸಾಧನೆ ಫಲವನ್ನು ಸ್ವಲ್ಪ ಸ್ವಲ್ಪ ಕೊಡ್ತಾನೂ ಕೂಡ ಹೋಗುತ್ತೆ. ಕೇವಲ ಅನಂತರ ಕೊಡುವುದಿಲ್ಲ, ಪೂರ್ಣವಾದಾಗ ಮಾತ್ರ ಕೊಡುವುದಿಲ್ಲ. ಈಗಲೂ ಕೂಡ ಕೊಡ್ತಾ 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 ಹೋಗ್ತದೆ. ಮನಿ ಬ್ಯಾಕ್ ಸಿಸ್ಟಮ್. ಇವತ್ತು ಧ್ಯಾನಾಭ್ಯಾಸ ಮಾಡಿದರೆ ಇವತ್ತು ಆನಂದ ಅನುಭವ ಆಯಿತು, ವಿಕಾರಗಳ ಕಡಿಮೆ ಆಯಿತು, ಉಪಶಮ ಆಯಿತು, ನಿರ್ವಿಕಲ್ಪ ಅನುಭೂತಿ ಆಯಿತು, ಸಮ್ಯಕ್ ದರ್ಶನ ರತ್ನತ್ರಯ ಪ್ರಾಪ್ತವಾಯಿತು. ಪದೇ 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 ಧ್ಯಾನಾಭ್ಯಾಸ ಮಾಡಿದರೆ 15 ದಿನದೊಳಗೆ ಒಮ್ಮೊಮ್ಮೆ 5ನೇ ಗುಣಸ್ಥಾನ. ಇದು ಸಾಮಾನ್ಯವಾದ ನಿಯಮ, ವಿಶೇಷ ನಿಯಮವೇನಿಲ್ಲ. ಅವನು ಧ್ಯಾನಾಭ್ಯಾಸ ಮಾಡ್ತಾ ಹೋಗ್ತಾನೆ. ನಿಮ್ಮ 4ನೇ ಬೆರಳು, ಬಲಗೈ 4ನೇ ಬೆರಳು, ಬಲಗೈ 5ನೇ ಬೆರಳು, ಎರಡೂ ಕೈಗಳನ್ನು ಮುಷ್ಟಿ ಕಟ್ಟಿ ಸಡಿಲು ಬಿಡಿ. ಮುಷ್ಟಿ ಸಡಿಲು, ಮುಷ್ಟಿ ಸಡಿಲು, ಮಿಷ್ಟಿ ಸಡಿಲು, ಮುಷ್ಟಿ ಸಡಿಲು. ಶಾಂತಿ, ನೆಮ್ಮದಿ ಅನುಭವ ಮಾಡಿ. ಕರ್ಮಗಳು ಫಲವನ್ನು ಕೊಡುವ ಮೊದಲೇ ಕರ್ಮಗಳನ್ನು ನಷ್ಟಗೊಳಿಸಿ. ಇಲ್ಲವಾದರೆ ಕರ್ಮ ಉದಯಕ್ಕೆ ಬಂದಾಗ ಅದರ ಫಲವನ್ನು ಸಹಿಸಿಕೊಳ್ಳುವ ಶಕ್ತಿ ನಮಗಿರುವುದಿಲ್ಲ. ಶತ್ರುಗಳು ಆಕ್ರಮಣ ಮಾಡುವ ಮೊದಲೇ ನಾವು ಸನ್ನದ್ಧರಾಗಿ ಸಿದ್ಧರಾಗಿ ಅವರ ಮೇಲೆ ಆಕ್ರಮಣ ಮಾಡಬೇಕು. ಅದೇ ವೀರನ ಶೂರನ ಸ್ವರೂಪ, ಅದೇ ಮಹಾವೀರನ ಸ್ವರೂಪ, ಅದೇ ಅತಿವೀರನ ಸ್ವರೂಪ. ಆತ್ಮಧ್ಯಾನಾಭ್ಯಾಸ ಮಾಡುವವರೆಲ್ಲರೂ ಮಹಾವೀರರು,
ಆತ್ಮ ಧ್ಯಾನ ಅಭ್ಯಾಸ ಮಾಡದೇ ಆಗದಿದ್ದರೆ ಅವರು ಹೆದರು ಪುಕ್ಕರು. ಜೈನ ಧರ್ಮ ವೀರ ಮಹಾವೀರರ ಧರ್ಮ, ಹೆದರು ಪುಕ್ಕರ ಧರ್ಮವಲ್ಲ. ಆತ್ಮ ಹೆದರು ಪುಕ್ಕನಲ್ಲ, ಮಹಾವೀರನಾಗಿದ್ದಾನೆ. ಶಾಂತಿ ಅನುಭವ ಮಾಡಿ. ಕೇವಲ ಜ್ಞಾನ ಪರ್ಯಾಯ, ಅರಹಂತ ಸಿದ್ಧ ಪಂಚಪರಮೇಷ್ಠಿಗಳ ಪರ್ಯಾಯ ನಿಮ್ಮೊಳಗೆ ಇವತ್ತಿಗೂ ಪ್ರಕಟವಾಗಿದೆ. ಇವತ್ತಿಗೂ ನಿಮ್ಮಲ್ಲಿ ಅದು ಆಂಶಿಕ ರೂಪದಲ್ಲಿ ವ್ಯಕ್ತವಾಗಿದೆ, ಅನುಭವಕ್ಕೆ ಬರ್ತಾ ಇದೆ. ನಾವು ಅದನ್ನು ತಿಳಿಬೇಕು, ನೋಡಬೇಕು, ಅನುಭವಿಸಬೇಕು ಅಷ್ಟೇ. ಅದು ನಮಗೆ ಅನುಭವ ಆಗ್ತಾ ಇದೆ. ದ್ರವ್ಯವಿದೆ ಎಂದ ಬಳಿಕ ಅದರ ಪರ್ಯಾಯವೂ ಇರುತ್ತೆ. ದ್ರವ್ಯ ಶುದ್ಧವಾದರೆ ಪರ್ಯಾಯವೂ ಶುದ್ಧವಾಗಿರುತ್ತೆ. ದ್ರವ್ಯ ಪರಿಪೂರ್ಣ ಶುದ್ಧವಾದರೆ ಪರ್ಯಾಯವೂ ಕೂಡ ಪರಿಪೂರ್ಣ ಶುದ್ಧವಾಗಿರ್ತದೆ. ಸೊ ದ್ರವ್ಯದಲ್ಲಿ ನಾನು ಶುದ್ಧನಿದ್ದೇನೆ, ದ್ರವ್ಯದ ದೃಷ್ಟಿಯಿಂದ ನಾನು ಶುದ್ಧನಿದ್ದೇನೆ, ಆದರೆ ನಾನು ಪರ್ಯಾಯ ದೃಷ್ಟಿಯಿಂದ ಅಶುದ್ಧನಾಗಿದ್ದೇನೆ. ಈ ವಾಕ್ಯ 100ಕ್ಕೆ 100 ತಪ್ಪು. ಇದು ಜಿನವಾಕ್ಯ ಅಲ್ಲ, ಇದು ಅಧ್ಯಾತ್ಮ ವಾಕ್ಯ ಅಲ್ಲ, ಇದು ಜೈನ ನ್ಯಾಯ ತರ್ಕ ವಾಕ್ಯ ಅಲ್ಲ. ಆತ್ಮ ಶುದ್ಧನಾಗಿದ್ದರೆ ಅದರ ಪರ್ಯಾಯ ಕೂಡ ಕೊಂಚ ಪ್ರಮಾಣ ಅನುಪ್ರಮಾಣವಾದರೂ ಪ್ರಕಟ ಶುದ್ಧ ವ್ಯಕ್ತ ಇದ್ದೇ ಇರುತ್ತೆ. ನಾನು ಪರಮಾತ್ಮ ಸ್ವರೂಪನಾಗಿದ್ದೇನೆ. ನನ್ನಲ್ಲಿ ಪರಮಾತ್ಮ ಸ್ವರೂಪ ಈಗಲೂ ವ್ಯಕ್ತವಿದೆ, ಆಂಶಿಕ ರೂಪದಲ್ಲಿ, ಅನುರೂಪದಲ್ಲಿ. ಶಾಂತಿ ನೆಮ್ಮದಿ ಅನುಭವ ಮಾಡಿ. ಈ ರೀತಿ ಅಂತರ್ಮುಖ ಮಾರ್ಗವನ್ನು ದೇವಶಾಸ್ತ್ರ ಗುರುಗಳು ಹೇಳಿದ್ದಾರೆ. ನೋಡಿ, ನಿಮ್ಮ ಬಲಗೈ ಕಿರುಬೆರಳು. ದೇವಶಾಸ್ತ್ರ ಗುರುಗಳಿಗೆ ಅನಂತ ಅನಂತ ನಮನಗಳನ್ನು ಸಲ್ಲಿಸುತ್ತಾ ಅವರಿಗೆ ನಾನು ಚಿರಋಣಿಯಾಗಿದ್ದೇನೆ. ನನಗೆ ಕೇವಲ ಜ್ಞಾನ ಪ್ರಕಟವಾದರೂ ಕೂಡ ಅವರನ್ನು ನಾನು ಭೂತ ನೈಗಮನಯದ ದೃಷ್ಟಿಯಿಂದ ಗುರು ಸ್ವರೂಪದಲ್ಲಿ ನೋಡುತ್ತೇನೆ, ಅನುಭವಿಸುತ್ತೇನೆ. ಗುರುಗಳ ಸ್ವರೂಪ, ಗುರುಗಳ ಉಪಕಾರ ಪರಮಾತ್ಮನಿಗಿಂತಲೂ ಶ್ರೇಷ್ಠವಾದದ್ದು. ಗುರುಗಳು ಅನಂತ 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 ಉಪಕಾರಿ, ದಯಾಳುಗಳು. ನನಗೆ ಅವರ ಅಂತರ್ಮುಖ ಮಾರ್ಗ ಹೇಳಿಕೊಡ್ತಿದ್ರೆ ನನಗೆ ಸಂಸಾರದಲ್ಲಿ ಘೋರ ದುಃಖದಲ್ಲಿ ಅಗ್ನಿಯಲ್ಲಿ ನಾನು ಸುಟ್ಟು ಹೋಗುತ್ತಿದ್ದೆ. ವಿಕಾರಗಳೆಂಬ ಅಗ್ನಿಯಲ್ಲಿ, ಮಿಥ್ಯಾತ್ವ ಎಂಬ ದಾವಾನ ಅಗ್ನಿಯಲ್ಲಿ ಸುಟ್ಟು ಹೋಗ್ತಿದ್ದೆ. ನನಗೆ ಅಂತರ್ಮುಖ ಮಾರ್ಗ ಹೇಳಿಕೊಟ್ಟು ನನಗೆ ಶೀತಲತೆಯನ್ನು, ಶಾಂತಿ, ನೆಮ್ಮದಿ, ಸುಖವನ್ನು, ಆನಂದವನ್ನು ಕೊಟ್ಟಿದ್ದಾರೆ. ಅವರಿಗೆ ಅನಂತ ಅನಂತ ನಮನಗಳು. ನಿಜ ಶುದ್ಧಾತ್ಮ ದೇವನಿಗೂ ಕೂಡ ಪಾದದಿಂದ ನೆತ್ತಿವರಿಗೆ ಅನಂತ ನಮನಗಳು. ಏಕೆಂದರೆ ಶುದ್ಧಾತ್ಮನಿಲ್ಲದೆ ನಾನು ಯಾರು ಧ್ಯಾನ ಮಾಡಲಿ? ಶುದ್ಧಾತ್ಮನೇ ಮೋಕ್ಷದಾತ ಧ್ಯಾನ ಮಾಡಿದರೆ, ಶುದ್ಧಾತ್ಮನೇ ನರಕದಾತ ಧ್ಯಾನ ಮಾಡದಿದ್ದರೆ,
ಸೊ ದೇವರು ಕೆಟ್ಟದ್ದು ಮಾಡ್ತಾನೆ ಒಳ್ಳೆಯದು ಮಾಡ್ತಾನೆ ಅಂತ ಒಂದು ವಾಕ್ಯ ಲೋಕದಲ್ಲಿದೆ. ಅದು ಒಂದು ದೃಷ್ಟಿಯಿಂದ ನಿಜ. ನಮ್ಮ ಶುದ್ಧಾತ್ಮನೇ ನಮಗೆ ಒಳ್ಳೆಯದು ಮಾಡ್ತಾನೆ, ನಮ್ಮ ಶುದ್ಧಾತ್ಮನೇ ನಮಗೆ ಕೆಟ್ಟದ್ದು ಮಾಡ್ತಾನೆ. ನಾವು ನಮ್ಮ ಧ್ಯಾನ ಮಾಡಿದರೆ, ಶುದ್ಧಾತ್ಮ ಧ್ಯಾನ ಮಾಡಿದರೆ ನಮಗೆ ಒಳ್ಳೆಯದನ್ನು ಮಾಡ್ತಾನೆ, ಮುಕ್ತಿಯನ್ನು ಕೊಡ್ತಾನೆ. ನಿಜ ಶುದ್ಧಾತ್ಮ ಪರಮಾತ್ಮ. ನಾವು ನಿಜ ಶುದ್ಧಾತ್ಮನ ಧ್ಯಾನ ಮಾಡದಿದ್ದರೆ ನಿಜ ಶುದ್ಧಾತ್ಮ ನಮಗೆ ಮುಕ್ತಿಯನ್ನು ಕೊಡುವುದಿಲ್ಲ. ಸೊ ಹಾಗಾಗಿ ನಿಜ ಶುದ್ಧಾತ್ಮ ದೇವನಿಗೂ ಕೂಡ ಅನಂತ ನಮನಗಳನ್ನು ಸಲ್ಲಿಸಿ ನಾವು ಇವತ್ತಿನ ಅಂತರ್ಮುಖ ಧ್ಯಾನಾಭ್ಯಾಸವನ್ನು ಇಲ್ಲಿಗೆ ಪೂರ್ಣಗೊಳಿಸ್ತಾ ಇದ್ದೇವೆ ಎಂದು ಭಾವಿಸುತ್ತಾ, ಶಾಂತಿ ಶಾಂತಿ ಶಾಂತಿ.